ಮೀಡಿಯಾ ಕವರೇಜ್ ತೊಂದರೆ ಆಗುತ್ತೆ, ದಯವಿಟ್ಟು ಓಡಾಡಬೇಡಿ, ಕುತ್ಕೊಂಡು ಬಿಡಿ ಒಂದ್ ಕಡೆ. ಸ್ವಲ್ಪ ಡೌನ್ ಮಾಡಿ ಕ್ಯಾಮ್ರಾ, ಡೌನ್ ಮಾಡಿ ಕೆಳಗಡೆ ಕೂತ್ಕೋ. ಮಾನ್ಯ ಸಚಿವರು ಜ್ಯೋತಿಯನ್ನ ಬೆಳಗಿಸಿದ್ದಾರೆ. ಅವರೊಟ್ಟಿಗೆ ವೇದಿಕೆಯಲ್ಲಿರ್ತಕ್ಕಂತಹ ಅತಿಥಿ ಗಣ್ಯರು ದೀಪ ಬೆಳಗಿಸುವ ಮೆಲ್ಲ ಚಪ್ಪಾಳೆ ಮುಖೇನ ನಾವು ಈ ಶುಭ ಕಾರ್ಯಕ್ಕೆ, ಅದ್ಭುತ ಕ್ಷಣಕ್ಕೆ ಶುಭವನ್ನ ಕೋರೋಣ. ಕೆ ಮಂಜು ಅವರ ಆಶೀರ್ವಾದದೊಂದಿಗೆ ಮಿಸ್ಟರ್ ಅಂಡ್ ಮಿಸಸ್ ರಾಜಾ ಹುಲಿ ಆಶೀರ್ವಾದ ಅವರ ಹುಟ್ಟುಹಬ್ಬವನ್ನ ಈ ವೇದಿಕೆಯಲ್ಲಿ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಕೇಕ್ ಕಟ್ ಮಾಡುವ ಮೂಲಕ ನಾವೆಲ್ಲರೂ ಕೂಡ ಅವರಿಗೆ ಬೆಸ್ಟ್ ವಿಶಸ್ ಹಾಗೂ ಹ್ಯಾಪಿ ಬರ್ಡೇ ವಿಶಸ್ ಅನ್ನ ತಿಳಿಸೋಣ. ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹ್ಯಾಪಿ. ಈಗ ಚಿತ್ರರಂಗದಲ್ಲಿ ಬೆಳೀತಾ ಇರ್ತಕ್ಕಂತಹ ಹೊನ್ನರಾಜ್ ಅವರಿಂದ ತಮ್ಮನ್ನು ಬೆಳೆಸಿದಂತಹ ಸಹಾಯ, ಬೆಂಬಲ, ಸಹಕಾರ ಹಾಗೂ ಹಿತನುಡಿಗಳನ್ನು ಕಾಲಕ್ಕೆ ತಿಳಿಸುವಂತಹ ಮಾನ್ಯ ಸಚಿವರಾದ ಎಚ್.ಕೆ. ಪಾಟೀಲ್ ಸರ್ಗೆ ಗೌರವಪೂರ್ವಕ ಸನ್ಮಾನದ ಮೂಲಕ ಚಿತ್ರತಂಡದಿಂದ ಧನ್ಯವಾದಗಳು. ಹಿರಿಯ ರಾಜಕಾರಣಿ ಸನ್ಮಿತ್ರರಾದ ಹುಚ್ಚಪ್ಪನವರೇ, ಮುನ್ರಾಜ್ ಅವರೇ, ಈ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಜಾವಲಿ ಚಿತ್ರ ತಯಾರು ಮಾಡಬೇಕು ಅಂಥೇಳಿ ಭಾಳ ಛಲದಿಂದ ಶ್ರಮಪಟ್ಟಿರ್ತಕ್ಕಂಥ ಹೊನ್ರಾಜ್ ಅವರೇ, ಗೆಳೆಯರಾದ ಜಯಸಿಂಹ ಅವರೇ, ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರೇ, ನೆರೆದಿರ್ತಕ್ಕಂಥ ಮಾಧ್ಯಮ ಮಿತ್ರರೇ, ಸಿನಿಮಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಗೆಳೆಯರೇ, ಹೊನ್ರಾಜು ಬಹಳಷ್ಟು ಆಶೆಗಳನ್ನು ಹೊತ್ತು ಶ್ರಮ ಕೇವಲ ಬೆವರಿನಿಂದ ಮಾತ್ರ ಅಲ್ಲ, ರಕ್ತ ಸುಟ್ಟುಕೊಂಡು ಈ ಚಲನಚಿತ್ರ ಉದ್ಯಮದ ಮೂಲಕ ಯಶಸ್ವಿ ವ್ಯಕ್ತಿ ಆಗಬೇಕು ಅಂಥೇಳಿ ತನ್ನದೇ ಆದ ಕನಸುಗಳನ್ನು ಕಟ್ಕೊಂಡಿದ್ದಾರೆ. ತಾವೆಲ್ಲ ಅವ್ರ ಸ್ನೇಹಿತರೇನಿದ್ದೀರಿ, ಅವರ ಹಿತೈಷಿಗಳು ಹುಚ್ಚಪ್ಪನವರು ಇತ್ಯಾದಿ ಏನಿದ್ದೀರಿ, ನಿಮ್ಮೆಲ್ಲರ ಪ್ರೋತ್ಸಾಹ ನೋಡಿದರೆ ಹೊನ್ರಾಜ್ಗೆ ಯಶಸ್ಸು ಸಹಜವಾಗಿ ದೊರಕತ್ತೆ. ರಾಜಾವಲಿ ಚಿತ್ರ ಯಶಸ್ವಿ ಆಗಲಿ, ಹೊನ್ರಾಜುಗೆ ಚಲನಚಿತ್ರ ರಂಗದೊಳಗೆ ಒಂದ್ರ ಮೇಲೆ ಒಂದು ಅವಾರ್ಡ್ ಬರೋ ಹಾಗೆ ನಿಮ್ಮ ಚಿತ್ರಗಳು ರಚನೆ ಆಗಲಿ, ಸಿದ್ಧವಾಗಲಿ, ನಿಮ್ಮೆಲ್ಲರ ಕಲೆಯ ಅಭಿವ್ಯಕ್ತಿ ಈ ಚಿತ್ರಗಳ ಮೂಲಕ ಆಗಲಿ. ಚಲನಚಿತ್ರ ಕ್ಷೇತ್ರದೊಳಗೆ ಹೊನ್ರಾಜು ಬರೋ ದಿವಸದೊಳಗೆ ಎಲ್ಲ ರೀತಿ ಹೆಸರು ಮಾಡಿಕೊಳ್ಳಿ. ಈಗೇನು ನಾವೆಲ್ಲ ಅಂದ್ಕೋತಿರ್ತೀವಿ ವೈಲೆನ್ಸ್ 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 ಅಂಥೇಳಿ, ಆದರೆ ಹಲವಾರು ಸಿನಿಮಾದೊಳಗೆ ವೈಲೆನ್ಸ್ ಎಷ್ಟೇ ಇದ್ರೂ ವೈಲೆನ್ಸ್ ಅನಿಸೋದಿಲ್ಲ. ಅದು ಇಟ್ ಅಪಿಯರ್ಸ್ ಆ್ಯಸ್ ಇಫ್ ಇಟ್ ವಾಸ್ ನೆಸಸರಿ. ಈ ಬಾಹುಬಲಿ ಚಿತ್ರದೊಳಗೆ ವೈಲೆನ್ಸ್ ಅಲ್ಲಿ ಆಗುವಷ್ಟು ಬಹುತೇಕ ಭಾಳ ಇತರ ಸಿನಿಮಾಗಳಲ್ಲಿ ಆಗೋದಿಲ್ಲ, ಆದರೆ ಅಲ್ಲಿ ನಮ್ಗೆ ವೈಲೆನ್ಸ್ ಅಂತ ಅನಿಸೋದಿಲ್ಲ. ಕೆಲವು ಸಿನಿಮಾದಲ್ಲಿ ಭಯಾನ ಬರುವಷ್ಟು ವೈಲೆನ್ಸ್ ಇರ್ತದೆ. ಅದಕ್ಕೆ ಅದನ್ನು ಅವಾಯ್ಡ್ ಮಾಡಿ ಜನರಿಗೆ ಮನಸ್ಸಿಗೆ ಒಂದು ರೀತಿ ಸಮಾಧಾನ ನೀಡಬೇಕು. ಅವರ ಭಾವನೆಗಳು, ಆಕ್ರೋಶಗಳೇನಿರ್ತಾವೋ ಆ ಆಕ್ರೋಶಗಳಿಗೂ ನೀವು ಈ ಒಂದು ವೈಲೆಂಟ್ ಆ್ಯಕ್ಷನ್ ಮುಖಾಂತರ ಧ್ವನಿ ಸಿಕ್ಕಿರಬೇಕು.
ಆ ರೀತಿಯಾದ ಉತ್ತಮವಾದಂಥ ಸಿನಿಮಾಗಳು ಸಮಾಜಕ್ಕೆ ಒಂದು ರೀತಿ ಪಾಠ ಹೇಳುವಂಥ ಸಿನಿಮಾಗಳೊಳಗೆ ಈ ರಾಜ ಹುಲಿನೂ ಒಂದು ಆಗ್ತದೆ, ಆಗಲಿ ಅಂತೇಳಿ ಹಾರೈಸಿ ಪನ್ರಾಜು ಇವತ್ತು ಅವನ ಜನ್ಮದಿನ, ಅವ್ರಿಗೆ ಬದುಕು ಬಹಳಷ್ಟು ಎತ್ತರಕ್ಕೆ ಹೋಗುವ ಹಾಗೆ ಎಲ್ಲ ಹಿರಿಯರು ಆಶೀರ್ವಾದ ಮಾಡಲಿ. ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಈಗ ನೀವು ನೋಡಿದ್ರೆ ಟೀಸರ್ ಬಿಡುಗಡೆ ಆಗಿದೆ. ನಮ್ಮ ಸಿನಿಮಾ ಎಲ್ಲ ಹಂತದ ಕೆಲಸ ಮುಗಿಸ್ಕೊಂಡು, ಸೆನ್ಸಾರ್ ಕೆಲಸನ ಮುಗಿಸ್ಕೊಂಡು UA ಸರ್ಟಿಫಿಕೇಟ್ ತೊಗೊಂಡು ಇವಾಗ ರಿಲೀಸ್ಗೆ ಸಿದ್ಧ ಇದೆ. ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಒಳ್ಳೊಳ್ಳೆ ಸಾಂಗು, ಫೈಟು, ಸಿನಿಮಾದಲ್ಲಿ ಒಂದು ಒಳ್ಳೆಯ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀನಿ ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಈಗೂ ಕೂಡ ಹೇಳ್ತಾ ಇದ್ದೀನಿ ಕಾನ್ಫಿಡೆಂಟಲ್ಲಿ, ಒಂದು ಒಳ್ಳೆಯ ಚಿತ್ರನ ಮಾಡಿದ್ದೀನಿ. ಅದಕ್ಕಾಗಿ ನಾನು ಒಬ್ಬ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಕರೆಸಿ ಅವ್ರ ಕೈಲಿ ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ, ಅಣ್ಣ ಒಂದು ಒಳ್ಳೆ ಚಿತ್ರ ಮಾಡಿದ್ದೀನಿ, ದಯವಿಟ್ಟು ನೀವು ಬಂದು ನನ್ನ ಟೀಸರ್ ಲಾಂಚ್ ಮಾಡಿ ಅಂತಂದು. ಹಾಗಾಗಿ ಅವ್ರು ಬಂದು ಲಾಂಚ್ ಮಾಡಿಕೊಟ್ರು. ನಿಮಗೆ ನೋಡಿದಂತೆ ಮೊನ್ನೆ ಮನದ ಕಡಲು ಚಿತ್ರದ ಒಂದು ಸಂದರ್ಭದಲ್ಲಿ ಯಶ್ ಸರ್ ಬಂದಿದ್ದರು. ಅವರು ಕೂಡ ನಾನು ಭೇಟಿ ಆಗ್ಬಿಟ್ಟು ನಮ್ಮ ಸಿನಿಮಾ ವಿವರ ಎಲ್ಲ ಅವ್ರಿಗೆ ಹೇಳಿದೆ, ಅಣ್ಣ ಈ ಥರ ಎಲ್ಲ ಆಗಿದ್ದೀನಿ, ಇಡೀ ಸಿನಿಮಾದಲ್ಲಿ ನಿಮ್ಮ ಅಭಿಮಾನಿ ಒಬ್ಬ ಯಾವ ರೀತಿ ಇರ್ತಾನೆ ಅನ್ನೋದನ್ನು ನಾನು ತೋರಿಸಿದ್ದೀನಿ ಅಂತಂದು. ಒಳ್ಳೇದಾಗಲಿ ಚಿನ್ನ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿದೆ ಅಂದರೆ ನಿಂಗೆ ಒಳ್ಳೇದಾಗೇ ಆಗುತ್ತೆ, ತಲೆ ಕೆಡಿಸ್ಕೊಬೇಡ ಅಂದರು. ಅಣ್ಣ ಒಂದು ಲಾಂಚ್ ಮಾಡಬೇಕು ನಿಮ್ಮ ಕಡೆಯಿಂದ, ನಾನು ಭಾಳ ದಿವಸ ವೆಯ್ಟ್ ಮಾಡ್ಕೊತಾ ಇದ್ದೀನಿ, ಒಂದು ಟೀಸರು ಅಥವಾ ಆಡಿಯೋ ಲಾಂಚ್ ಅಂತ ಹೇಳಿದೆ. ಅದಕ್ಕೆ ನಾನು ನನ್ನ ಬಗ್ಗೆ ನಿಂಗೆ ಗೊತ್ತಲ್ವ ಚಿನ್ನ, ದಯವಿಟ್ಟು ನನ್ನ ಕಾಯಬೇಡ, ನಾನು ತುಂಬ ಬ್ಯುಸಿ ಇದ್ದೀನಿ, ಇಲ್ಲಿಗೆ ಬಂದಿದ್ದೆ ಒಂದು ಗ್ರೇಟು, ನೀನು ಮಾಡೋ ನಿಂಗೆ ಒಳ್ಳೇದಾಗುತ್ತೆ ದಯವಿಟ್ಟು ಅಂತೇಳಿ ನನಗೆ ಆಶೀರ್ವಾದ ಮಾಡಿ ಹಾರೈಸಿದ್ದಾರೆ. ಸೊ ಅವ್ರಿಗೂ ಕೂಡ ನಾನು ನಿಜವಾಗ್ಲೂ ಈ ಮುಖಾಂತರ ತುಂಬ ಹೃದಯ ಧನ್ಯವಾದಗಳನ್ನ ನಮ್ಮ ಯಶ್ ಬಾಸ್ಗೆ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಯಶ್ ಬಾಸ್, ನಿಜವಾಗ್ಲೂ ನೀವು ಕೊಟ್ಟಂಥ ಆಶ್ವಾಸನೆ ನನಗೆ ನಿಜವಾಗ್ಲೂ ಖುಷಿಯಾಗಿದೆ. ನೆನಪರಲ್ಲಿ ಪ್ರೇಮ್ ಸರ್ ನಾನು ಕರೆದೆ, ಅವರು ಕೂಡ ಒಳ್ಳೇದಾಗಲಿ, ನಾನು ಔಟ್ಸೈಡ್ ಇದ್ದೀನಿ, ಖಂಡಿತ ನಾನು ನೆಕ್ಸ್ಟ್ ಪ್ರೋಗ್ರಾಮ್ ಬರ್ತೀನಿ, ನಡೆಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಒಂದು ಒಳ್ಳೆಯ ಹಂತದಲ್ಲಿ ಸಿನಿಮಾ ಬಂದಿದೆ. ನಿಮ್ಮ ಮುಂದೆ ನಾನು ಖಂಡಿತವಾಗ್ಲೂ ಆದಷ್ಟು ಬೇಗ ಸಿನಿಮಾನ ತರ್ತೀನಿ. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಜಾವಲಿ ಇಬ್ಬರು ಅಲ್ಲ, ರಾಜಾವಲಿ ಒಬ್ಬನೇ. ಸೊ ಅವ್ರ ಮಿಸಸ್ಸು ಆಗಿರೋದು, ಅದಕ್ಕೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಜಾವಲಿ ಅಂತ ಇಟ್ಟಿದ್ದು. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಜಾವಲಿ. ರಾಜಾವಲಿ ಒಬ್ಬ ನಿಮಗೆ ಗೊತ್ತು, ರಾಜಾವಲಿ ನಮ್ಮ ಸಿನಿಮಾ ರಂಗದ ರಾಜಾವಲಿ ಯಶ್ ಅವರು ಅಂತಂದು. ಸೊ ಅವ್ರ ಅಭಿಮಾನಿಯಾಗಿ ಅವರು ನಾಯಕ ಕಥೆಯಲ್ಲಿ ಇರ್ತಾನೆ. ಸೊ ಅವನಿಗೆ ಅವನು ಲೈಫಲ್ಲಿ ಮದುವೆನೇ ಬೇಡ, ಹಾಗೆ ನಾನೊಂದು ಕೆಲಸ ಕಾರ್ಯ ಮಾಡ್ಕೊಂಡು ಇರ್ತೀನಿ ಅನ್ನೋ ಒಂದು ಇದರಲ್ಲಿ ಅವನು ಕಡೆ ಕಟ್ಟ ಇದರಲ್ಲಿ ಒಂದು ಮದುವೆ ಆಗೋ ಸಂದರ್ಭ ಬಂದು ಅವನಿಗೆ ಅವಾಗ ಮಿಸ್ಟರ್ ಮಿಸಸ್ ರಾಜಾವಲಿ ಅಂತ ಅಲ್ಲಿ ಇದಾಗುತ್ತೆ. ಸೊ ಫುಲ್ ಕತೆ ಒಂದು ಸಣ್ಣ ಎಳೆಯಲ್ಲಿ ಇಟ್ಕೊಂಡಿದ್ದೀನಿ, ದಯವಿಟ್ಟು ಅದು ಬಿಟ್ಕೊಟ್ರೆ ಖಂಡಿತ ಎಲ್ಲ ಓಪನ್ ಆಗ್ತದೆ. ಸೊ ಹಂಗಾಗಿ ದಯವಿಟ್ಟು ಒಂದು ಒಳ್ಳೆ ಕತೆ ನಾನು ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಿಸ್ಟರ್ ರಾಜಾವಲಿ ಅಂತೆ ರಾಜಾವಲಿನೇ, ಅದು ಹೇಳ್ಬೇಕಾಗಿಲ್ಲ. ಸೊ ಅದನ್ನು ನೀವು ಕೇಳಿದ್ರಿ, ಅದು ನಾನು ಹೇಳ್ತಾ ಇದ್ದೀನಿ. ಆ ಥರ ರಾಜನ ಹೆಂಡತಿ ರಾಣಿ ಅಂತಲೇ ಕರೀತಾರೆ. ಸೊ ಹಂಗಾಗಿ ಆ ಥರ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಜಾವಲಿ ಅಂತ ಸಂಪೂರ್ಣ ಹಳ್ಳಿಯಲ್ಲೇ ನಡ್ತಕ್ಕಂಥ ಕತೆ. ಶೂಟಿಂಗು ನಮ್ಮ ಉಳಿಯಾರು, ಚಿಕ್ಕನಾಯಕನಹಳ್ಳಿ, ಮದ್ದೂರು, ಮಂಡ್ಯ, ಈ ಕಡೆ ಮೈಸೂರು ಬೆಲ್ಟಲ್ಲಿ ಒಂದು ಹಳ್ಳಿಯ ಒಂದು ವಾತಾವರಣದಲ್ಲಿ ನಾನು ಮಾಡಿದ್ದೀನಿ. 4 ಸಾಂಗ್ ಇದೆ. ಟೆಕ್ನಿಕಲ್ ಆಗಿ ನಮಗೆ ನಮ್ಮ ಎಡಿಟರ್ KM ಪ್ರಕಾಶ್ ಅವರು ಇದ್ದಾರೆ. ಅದಾದಮೇಲೆ ಮ್ಯೂಸಿಕ್ಕು ವಿನು ಮನಸ್ ಅವರು, ಅವ್ರಿಗೂ ನಾನು ಕರೆದಿದ್ದೆ. ಒಂದು ಯಾವುದೋ ಒಂದು ಸಿನಿಮಾ ತುಂಬ ಅರ್ಜೆಂಟ್ ಇದೆ ಅಂತೇಳಿ ವರ್ಕ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಆಗಿ ನಾಗರಾಜು ಶಿವಪುತ್ರ ಅಂತ ಮಾಡಿದ್ದಾರೆ. ಡ್ಯಾನ್ಸ್ ಮಾಸ್ಟರ್ ಆಗಿ ಲಾಸ್ಟ್ ಟೈಮು ಅವೆಲ್ಲ ಪರಿಚಯ ಮಾಡಿಸ್ಕೊಟ್ಟಿದ್ದೆ, ಗಿರೀಶ್ ಅಂತ ಹೇಳ್ಬಿಟ್ಟು, ರಂಜಿತ್ ಅಂತ ಇಬ್ಬರು ಮಾಡಿದ್ದಾರೆ. ಒಂದು ಒಳ್ಳೆಯ ಟೆಕ್ನಿಕಲ್ ಇಟ್ಕೊಂಡು ನಾನು ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಹೀರೋಯಿನ್ ಅವರು ಶ್ರುತಿ ಬಬಿತಾ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರೋದು. ಸೊ ಆಲ್ರೆಡಿ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಸೊ ಬರೋವಾಗ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಬರೋಕ್ಕಾಗಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಬಿಡುಗಡೆ ಇನ್ನೊಂದು 2 ಮಂತ್ಸಲ್ಲಿ ನಾನು ಒಂದು ಆಡಿಯೋ ಲಾಂಚ್ ಕಾರ್ಯಕ್ರಮ ಒಂದು ಇಟ್ಕೊಂಡು ಅದಾದ ನಂತರ ನಾನು ಬಿಡುಗಡೆಗೆ ಬರ್ತೀನಿ. ಎಲ್ಲ ರೆಡಿ ಇದೆ, ಫಸ್ಟ್ ಕಾಪಿ ರೆಡಿ ಇದೆ, ಸೆನ್ಸರ್ ಆಗಿ ಎಲ್ಲ ಆಲ್ರೆಡಿ UA ಬಂದಿದೆ, ಬಿಡುಗಡೆಗೆ ಸಿದ್ಧ ರೆಡಿ ಇದ್ದೀನಿ, ಇಟ್ಕೊಂಡಿದ್ದೀನಿ. ಸುಮಾರು ಜನನೇ ಇದ್ದಾರೆ ಸರ್. ಹೇಳ್ಬೇಕಂದ್ರೆ ನಿಜವಾಗ್ಲೂ ಹೇಳ್ತೀನಲ್ವಾ, ನಾನು ಆ್ಯಕ್ಚುಲಿ ಅದು ನಾನು ಪಾಯಿಂಟ್ ಹೇಳಲೇಬೇಕಂತ ನಾನು ಅಂದ್ಕೊಂಡಿದ್ದೆ. ಯಾಕಂದರೆ ನಿರ್ಮಾಪಕರು ವನರಾಜ್ ಅಂತಿದ್ದಾರೆ. ನಿಜವಾಗ್ಲೂ ನಾನು ಒಬ್ಬ ಡೈರೆಕ್ಟ್ರು, ಆರ್ಟಿಸ್ಟ್ ಆಗಿ ನಾನು ಕೆಲಸ ಮಾಡಿದ್ದೀನಿ. ನನ್ನಿಂದ 100 ಜನ ನಿರ್ಮಾಪಕರು ಇದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಸರ್.
ಸಿನಿಮಾದಲ್ಲಿ ವಿಶೇಷ ಏನಪ್ಪ ಅಂತಂದರೆ ನಿಮ್ಗೆ ನೋಡಿರ್ಬೋದು ಹಳೆ ಕಾಲದಲ್ಲಿ ಯಾರಾದರೂ ನನ್ನ ಡಾಕ್ಟರ್ ರಾಜಣ್ಣ ಅವ್ರ ಸಿನಿಮಾ ನೋಡಿದ್ರೆ ಏನಾದರೂ ಒಂದು ಮಾದರಿ ಇರ್ತಿತ್ತು ಅಂತ, ಇನ್ನೊಬ್ಬ ದೊಡ್ಡ ದೊಡ್ಡ ಸಿನಿಮಾಗಳು ನೋಡಿದ್ರೆ ಒಂದು ಮಾದರಿ, ಅದು ಇಟ್ಕೊಂಡ್ರೆ ಜನ ಬದಲಾಗ್ಬೋದು ಅಂತಂದು. ಇವತ್ತಿನ ಕಾಲದಲ್ಲಿ ಬೇರೆ ಬೇರೆ ಕೆಲಸಗಳಿಗೆ ಬೇರೆ ಬೇರೆ ಒಂದು ವಿಧವಾದ ಯೂತು ನಿಮ್ಗೆ ಡೈವರ್ಟ್ ಆಗ್ತಾ ಇದ್ದಾರೆ. ಸೊ ನಮಗೆ ಜನಸೇವೆ ಆಗಿರ್ಬೋದು, ಹಳ್ಳಿ ವಾತಾವರಣ ಆಗಿರ್ಬೋದು, ಇದೆಲ್ಲ ನಮಗೆ ಇಂಪಾರ್ಟೆಂಟು. ನಮ್ಮ ಬರೀ ಮನೆ ಮಾತ್ರ ಅಲ್ಲ, ಊರು ಹಳ್ಳಿ ಎಲ್ಲ ಅಂತ ಇರುತ್ತೆ ಅಂತ ಇದೆ. ಸೊ ಆ ಒಂದು ಪಾಯಿಂಟ್ ಇಟ್ಕೊಂಡು ನಾನು ಒಂದು ಸಮಾಜ ಸೇವೆನೂ ಒಂದು ಗುರಿ ಒಬ್ಬ ಮನುಷ್ಯನಿಗೆ ಅನ್ನೋ ಪಾಯಿಂಟ್ ಇಟ್ಕೊಂಡು ಮಾಡ್ಕೊಂಡು ಹೋಗಿದ್ದೆ. ಒಂದು ಒಳ್ಳೆ ಫ್ಯಾಮಿಲಿ ಕಾಮಿಡಿ ಎಂಟರ್ಟೈನ್ಮೆಂಟ್ ಜೊತೆಯಲ್ಲಿ ಒಂದು ಸಣ್ಣದಾಗಿ ನಾನು ಒಂದು ಸಮಾಜ ಸೇವೆ ಹೇಗೆ ಮಾಡ್ಬೋದು ಅಂತ ಹೇಳಿದ್ದೀನಿ. ಹಾಂ ಹೌದು, ಖಂಡಿತವಾಗಲು. ಹಾಂ ಬನ್ನಿ, ಇಲ್ಲ ದಯವಿಟ್ಟು ನೀವು ನಮ್ಗೆ ಎಷ್ಟು ಇಂಪಾರ್ಟೆಂಟ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ಮಿಸ್ಟರ್ಸ್ ಆ್ಯಂಡ್ ಮಿಸ್ಟರ್ಸ್ ರಾಜಾವಲಿ ಲಾಂಛನೆಯ ಒಂದು ಕಾರ್ಯಕ್ರಮದಲ್ಲಿ ನಟ, ನಿರ್ದೇಶಕ, ನಿರ್ಮಾಪಕ ವನರಾಜ್ ಅವರಿಗೆ ಮೊದಲನೇ ಬಾರಿ ಹುಟ್ಟುಹಬ್ಬದ ಶುಭಾಶಯಗಳು. ಅವರು 100 ವರ್ಷ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಅವರು ಏನು ಇವತ್ತು ಮೊದಲನೇ ಹೆಜ್ಜೆ ಇಡ್ತಾ ಇದ್ದಾರೆ ನಟನಾಗಿ, ದೊಡ್ಡದಾಗಿ ಬೆಳೀಲಿ ಅಂತ ನಾವೆಲ್ಲರೂ ಕೂಡ ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಆಶಯವನ್ನು ಕೂಡ ಮಾಡ್ತಾಯಿದ್ದೀವಿ. ನಾವು ಇವತ್ತು ನೀವೆಲ್ಲ ನೋಡಿದರೆ ಕನ್ನಡ ಚಲನಚಿತ್ರರಂಗದಲ್ಲಿ ಭಾಳ ನಾವು ಕೆಳಮಟ್ಟಕ್ಕೆ ಹೋಗ್ತಾಯಿದ್ದೀವಿ. ವಾರದಲ್ಲಿ 5-6 ಫಿಲಮ್ಗಳು ರಿಲೀಸ್ ಆದರೂ ಕೂಡ ಅವು ಒಂದು ವಾರ ಕೂಡ ಓಡದಿರೋಂಥ ಪರಿಸ್ಥಿತಿ. ಹಿಂದೆ ಎಲ್ಲ 25 ವಾರ ಈ ಥರ ಇದು. ಇವಾಗ 25 ದಿವಸ ಅಂದರೆ ದೊಡ್ಡ ಗ್ರೇಟ್ ಆಗ್ಬಿಟ್ಟಿದೆ. ರಾಜ್ಕುಮಾರ್ ಫಿಲಮ್ ಅವರು, ನಮ್ಮ ಅನಂತ್ನಾಗ್ ಅವ್ರ ಫಿಲಮ್ ಅವರು, ವಿಷ್ಣುವರ್ಧನ್ ಫಿಲಮ್ ಅವ್ರದ್ದೆಲ್ಲ 11 ವರ್ಷ ಹಿಂಗೆಲ್ಲ ವರ್ಷಗಟ್ಟಲೆ ಓಡೋದು. ಆ ಥರ ಥೀಮ್ ಇರೋದು, ಸಬ್ಜೆಕ್ಟ್ ಇರೋದು. ಈ ಸಬ್ಜೆಕ್ಟಲ್ಲಿ ಹೋಗ್ಬೇಕು ನಾವು. ಜನ ಫ್ಯಾಮಿಲಿ ಕುಂತ್ಕೊಂಡು ನೋಡೋವಂಥ ಚಲನಚಿತ್ರಗಳನ್ನ ತೆಗಿಬೇಕು ಅನ್ನೋದು ನಮ್ಮ ವನರಾಜ್ ಅವರ ಆಶ್ರಯ ಅವರು. ಹಾಗಾಗಿ ನೀವೆಲ್ಲರೂ ಕೂಡ ಎಲ್ಲ ನಮ್ಮ ಪತ್ರಕರ್ತರಿದ್ದೀರಾ, ಎಲೆಕ್ಟ್ರಾನ್ ಮೀಡಿಯಾ ಇದ್ದೀರಾ, ಇಂಥ ಯುವಕರಿಗೆ ಸ್ವಲ್ಪ ಪ್ರಚಾರ ಜಾಸ್ತಿ ಕೊಟ್ಟು ಆಶೀರ್ವಾದ ಮಾಡಿ. ಮತ್ತು ಎಲ್ಲ ಸ್ನೇಹಿತರು ಒಬ್ಬೊಬ್ಬರಿಗೆ ಹೇಳಿ ಎಲ್ಲರೂ ಕೂಡ ಈ ಒಂದು ಚಲನಚಿತ್ರ ಚೆನ್ನಾಗಿ ಓಡೋ ಥರ ಮಾಡಿದ್ರೆ ಒಬ್ಬ ಯುವಕನಿಗೆ ನಾಳೆ ಮುಂದಿನ ದಿನಗಳು ನಮಗೆ ಬೇಕು, ನಟರುಗಳು ಬೇಕು. ಇವಾಗ ಭಾಳ ಜನ ಎಲ್ಲ ನಮ್ಮಲ್ಲಿ ಅವಕಾಶ ಇಲ್ಲದೆ ಬೇರೆ ಬೇರೆ ಇದಕ್ಕೆಲ್ಲ ಹೋಗ್ತಾ ಇದ್ದಾರೆ. ಈಗ ನೋಡಿ, ನಮಗೆ ಪಕ್ಕದಲ್ಲಿ ನಾಗರಾಜ್ ಅವರು, ಚೆನ್ನ ಅಂತ ನಾವು ರಾಜ್ಕುಮಾರ್ ಜೊತೆ ಇರ್ತಾರಲ್ಲ, ಅವ್ರ ಸಹೋದರ ಅವರು ತೆರೆಮರೆಯಲ್ಲಿ ಚಲನಚಿತ್ರ ಇಂಥ ಯುವಕರಿಗೆ ಪ್ರೋತ್ಸಾಹ ನೀಡ್ತಾರೆ. ಚೆನ್ನಣ್ಣವರು ಇವತ್ತು ಶಿವರಾಜ್ ಕುಮಾರ್ ಜೊತೆ ಇದ್ದಾರೆ. ಅವರು ನಿಮಗೆಲ್ಲ ಗೊತ್ತೇ ಇದೆ. ಇವರು ರಾಜ್ಕುಮಾರ್ ಅವರ ಹಾದಿಲೇ ಹೋಗ್ತಾರೆ ಇವರು, ಈ ಥರದವರೆಲ್ಲ. ಇವತ್ತು ನೋಡಿ, ಇವತ್ತು ವನರಾಜ್ ಅವರಿಗೆ ಅವ್ರೇನು ತೋರಿಸ್ಕೊಳ್ಳೋದು, ಸನ್ಮಾನ ಮಾಡ್ಕೊಳ್ಳೋದೇನಿಲ್ಲ. ಅದೇ ರೀತಿ ನಮ್ಮ ಮುನ್ರಾಜ್ ಅವರು ಎಷ್ಟೋ ಫಿಲಮ್ಗಳು ತೆಗೆದಿದ್ದಾರೆ ಅವರು. ಈಗ ನಮ್ಮ ಹೊರಗಡೆ ಹೋದಾಗ ಹೇಳ್ತಾ ಇದ್ದಾರೆ, ಇವರೆಲ್ಲ ನಮ್ಗೆ ಅನ್ನದಾತರು, ನಮಗೆ ನೋಡಿ ಏನು ಗೊತ್ತಿಲ್ಲ ಸುಮ್ಮನೆ ಕುಂತಾರೆ ಇವರೆಲ್ಲ ನಮ್ಗೆ ಅನ್ನದಾತರು, ನಾವು ಯಾವತ್ತೂ ಮರೆಯಂಗಿಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರೆಡ್ಡಿ ಅವ್ರ ಬಗ್ಗೆ ಅವಲೇ ವನರಾಜ್ ಅವರು ಹೇಳ್ತಾ ಇದ್ರು, ನಮಗೆಲ್ಲ ಭಾಳ ಆಶೀರ್ವಾದ ಮಾಡಿದ್ದಾರೆ ಅಂತ. ಹಾಗಾಗಿ ವೇದಿಕೆ ಮೇಲೆ ಕುಂತಿರೋ ಅಷ್ಟು ದಿನ ಎಲ್ಲ ಹಿರಿಯ ಕಲಾವಿದರುಗಳಿದ್ದೀರಾ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಚಲನಚಿತ್ರದಲ್ಲಿ ಇರಲಿ. ಬೇರೆ ಭಾಷೆಗಳು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ನಾವು ಭಾಳ ಇದರ ಹೋಗ್ತೇವೆ. ನಾವೆಲ್ಲ ಕನ್ನಡ ಚಳವಳಿಯಿಂದ ಬಂದಿರೋರು. ಒಂದು ಕಾಲದಲ್ಲಿ ಕನ್ನಡ ಫಿಲಮು ಒಂದು ಥಿಯೇಟ್ರಿಗೆ ಹಾಕಿದ್ರೆ ಎಷ್ಟು ಸ್ಟಾರ್ಗಳು ಹೋಗ್ತಾಯಿದ್ದಾರೆ ನೋಡಿದ್ರೆ ನೀವೆಲ್ಲ. ಎಷ್ಟು ಸ್ಟಾರ್ಗಳು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾಯಿದ್ರು. ಥಿಯೇಟ್ರ್ಗಳ ಸ್ಟಾರ್ಗಳನ್ನ ಕಟ್ತಾಯಿದ್ರು, ಪೂಜೆ ಮಾಡ್ತಾಯಿದ್ರು, ಹಾಲಾಭಿಷೇಕ ಮಾಡ್ತಾಯಿದ್ರು. 25 ಓಡಲಿ, ಇದು 1 ವರ್ಷ ಓಡಲಿ, 2 ವರ್ಷ ಓಡಲಿ ಅಂತ ಹಿರಿಯವರು ಆಶೀರ್ವಾದ ಮಾಡ್ತಾಯಿದ್ರು. ಇವತ್ತು ನಾವೆಲ್ಲ ಬೇರೆ ಭಾಷೆಗಳಿಗೆ ಕ್ಷಣಿಕ ಸುಖಕ್ಕೆ ಬಲಿ ಆಗ್ತಾ ಇರೋಂಗಲ್ಲೇ ಬೇರೆ ಭಾಷೆಗಳ ಬಗ್ಗೆ ಆಕರ್ಷಿತರಾಗಿ ನಮ್ಮ ಕನ್ನಡ ನಾಡು, ನಮ್ಮ ಕನ್ನಡ ಚಲನಚಿತ್ರವನ್ನೇ ನಾವು ಮರಿತಾ ಇದ್ದೀವಿ. ನಾವು ದಯವಿಟ್ಟು ಇನ್ನು ಮುಂದೆ ಆದರೂ ನಾವು ನಮ್ಮ ಕನ್ನಡ ಭಾಷೆ ನಿಮಗೆ ಗೊತ್ತಿಲ್ಲ, ಎಲ್ಲ ಭಾಷೆಗಿನ್ನ ಕನ್ನಡ ಭಾಷೆ ಭಾಳ ಶ್ರೇಷ್ಠವಾದದ್ದು. 2500 ಇತಿಹಾಸ ಕನ್ನಡ ಭಾಷೆಗಿದೆ. ಕನ್ನಡ ಭಾಷೆ ಅದಕ್ಕೆ ನೋಡಿ, ನಾವು ಕನ್ನಡ ಅಂದ್ರೇ ಅರ್ಥ ಇದೆ ಗೊತ್ತಿಲ್ಲ. ಕನ್ನಡ ಅಂದ್ರೇ ನಾವೆಲ್ಲ ಹೆಂಗೆ ಗೊತ್ತಾ, ನಾವು ಎಲ್ಲ ಭಾಷೆಯವರು ನಮ್ಮ ಮಂದಿ ತಪ್ಕೊಳ್ತೀವಿ. ನಾವು ಎಲ್ಲರೂ ಬೆಳೆಯಕ್ಕೆ ಬಿಡ್ತೀವಿ. ಆದರೆ ಬೇರೆ ಭಾಷೆಯವರು ನಮ್ಮನ್ನು ಬೆಳೆಯಕ್ಕೆ ಬಿಡಲ್ಲ. ನಮ್ಮ ಬಗ್ಗೆ ಅಭಿಪ್ರಾಯ ಕನ್ನಡ ಅಂದರೆ ಕ ಅಂದರೆ ಕರುಣೆಯ, ನಾ ಅಂದರೆ ನಲ್ಮಯ, ಡ ಅಂದರೆ ಡಮುರಗ. ಅಂದರೆ ನಮ್ಮ ಕನ್ನಡದವರು ಕರುಣೆ, ಪ್ರೀತಿ, ವಿಶ್ವಾಸ ಇದೆ. ಎಲ್ಲರನ್ನೂ ಪ್ರೀತಿ, ವಿಶ್ವಾಸ, ನಲ್ಮೆಯಿಂದ ತಪ್ಕೊಳ್ತೀವಿ ನಾವು. ಆ ಭಾವನೆ ಅವ್ರಿಗೆ ಬರಲ್ಲ. ಇರಪ್ಪ, ಕನ್ನಡದವ್ರು ನಮ್ಗೆ ಆಶ್ರಯ ಕೊಟ್ಟವ್ರೆ, ನಾವು ಇಲ್ಲಿ ಭಾಷೆಗೆ ಗೌರವ ಕೊಡಬೇಕು, ಇಲ್ಲಿ ಧರ್ಮಕ್ಕೆ ಗೌರವ ಕೊಡಬೇಕು, ಇಲ್ಲಿ ನೀರು ಕುಡಿತಾ ಇದ್ದೀವಿ, ಅನ್ನ ತಿಂತಾ ಇದ್ದೀವಿ, ಇಲ್ಲಿ ಗೌರವ ಕೊಡಬೇಕು. ಬೇರೆ ಭಾಷೆಯವರಿಗಿಲ್ಲ. ಇವತ್ತು ಬೆಂಗಳೂರು ನಗರದಲ್ಲೇ ತೆಲುಗು, ತಮಿಳುಗಳು 100 ದಿವಸ ಓಡ್ತವೆ. ನಮ್ಮ ಕನ್ನಡ ಚಲನಚಿತ್ರಗಳು 1 ವಾರ ಓಡೋದು ಕಷ್ಟ ಆಗ್ತಾಯಿದೆ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ನಿಮ್ಮೆಲ್ಲರ ಆಶೀರ್ವಾದ ಇಂಥ ಒಬ್ಬ ಯುವಕುಮಾರ್ ಇರಲಿ ಅಂತೇಳಿ ಭಾಳ ಮಾತಾಡ್ಲಿಕ್ಕೆ. ಯಾಕಂದರೆ ಮೀಡಿಯಾದವ್ರು ಅವಲೇನೆ ಲೇಟ್ ಆಯ್ತು. ನಮ್ಮ ಸ್ನೇಹಿತರೊಬ್ರು ಹೇಳ್ತಾಯಿದ್ರು, ಅವರೆಲ್ಲ ಬೇರೆ ಬೇರೆ ಕಾರ್ಯಕ್ರಮ ಇರುತ್ತೆ, ಜಲ್ದಿ ಬಿಡುಗಡೆ ಮಾಡಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ವನರಾಜ್ ಮೇಲೆ ಇರಲಿ ಅಂತೇಳಿ ನನ್ನ 2 ಮಾತು ಮುಗಿಸಿ ನಮಸ್ಕಾರ. ವನರಾಜ್ ಅವರು ಹಳೆಯ ನಿರ್ಮಾಪಕರು, ಅವರು 1-2 ಮಾತಾಡಲಿ. ವೇದಿಕೆ ಮೇಲೆ
ಇರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರು, ಮಾಜಿ ಮಹಾಪೌರರು ಮತ್ತು ಹೊನ್ನಪ್ಪನವರು ಮತ್ತು ಎಲ್ಲ ಆತ್ಮೀಯ ಸ್ನೇಹಿತರು, ಇವತ್ತು ಹೊನ್ನಪ್ಪನವರ ಹುಟ್ಟುಹಬ್ಬ ಶುಭಾಶಯಗಳನ್ನ ಹೇಳ್ತಾ, ಹಾಗೆ ಇಷ್ಟೊತ್ತು ಅಣ್ಣವರು ಹೇಳ್ದಾಗೆ ಕನ್ನಡ ಚಿತ್ರಗಳನ್ನ ಸಾಕಷ್ಟು ಕಡಿಮೆಗಳಾಗ್ತಾಯಿದೆ. ಯಾಕಂದರೆ ಹೀರೋ ಮೇಲೆ ಕತೆ ಮಾಡಬಾರ್ದು, ಕಥೆಯನ್ನು ಹೀರೋ ಮಾಡಬೇಕು. ಕಥೆಯನ್ನು ಹೀರೋ ಮಾಡಿರೋಂಥ ಸಿನಿಮಾ ಯಾವುದೂ ಫೈಲೂರ್ ಆಗಿಲ್ಲ. ಹಾಗಾಗಿ ಇವತ್ತು ಒಳ್ಳೆಯ ಕಥೆಗಳನ್ನು ಮಾಡಿ, ಇವತ್ತು ಕೂಡ ಯಾರು ಮೇಲ್ಮಟ್ಟದಿಂದ ಕೆಳಗಡೆ ಬಂದಿಲ್ಲ, ಕೆಳಗಡೆ ಮಟ್ಟದಿಂದಲೇ ಎಲ್ಲ ಮೇರೋಗರು. ಪ್ರತಿಯೊಬ್ಬ ಹೀರೋಗಳು ಕೂಡ ನಾವೆಲ್ಲ ನೋಡಿದ್ದೀವಿ. ಯಾರು ಕೂಡ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬಂದವರು ಯಾರೂ ಇಲ್ಲ. ಎಲ್ಲ ಸಣ್ಣ ಸಣ್ಣದಾಗಿ ಬೆಳ್ಕೊಂಡು ಇವತ್ತು ದೊಡ್ಡ ಮಟ್ಟಕ್ಕೆ ಹೋಗಿ ಇವತ್ತು ಹಿಂದೂ ಕೂಡ ತಿರುಗಿ ನೋಡ್ತಾ ಇಲ್ಲ. ಆ ಥರ ಆಗಬಾರ್ದು. ಪ್ರತಿಯೊಬ್ಬರು ಹೀರೋ ಕೂಡ ಕಡೆವರೆಗೂ ಹೀರೋ ಆಗಿ ಉಳ್ಕೋಬೇಕು ಜನಗಳ ಮನಸ್ಸಲ್ಲಿ. ಯಾವತ್ತು ಕೂಡ ನಾವು ದೊಡ್ಡವರಾದ್ವಿ, ದೊಡ್ಡ ಸಿನಿಮಾ ಬಂತು, ನಾವು ಮುಂದೆ ಹಿಂದೆ ಇದ್ದವ್ರನ್ನ ನಾವು ಮರಿಬೇಡ್ದು. ಯಾವತ್ತೂ ಕೂಡ ನಾವೇನು ಇಲ್ದಾಗ ನಮ್ಮ ಜೊತೆಲಿ ಇರ್ತಾರಲ್ಲ ಅವ್ರನ್ನ ನಾವು ಫಸ್ಟು ಮರಿಬೇಡ್ದು. ನಮಗೊಂದು ಅಧಿಕಾರ ಬರಲಿ, ನೀನು ದೊಡ್ಡ ಹೀರೋ ಆದಾಗ ಸಾಕಷ್ಟು ಅಭಿಮಾನಿಗಳು ಸಿಗ್ತಾರೆ. ಅವ್ರ ಜೊತೆಗೂ ನಮ್ಮನ್ನು ಕೂಡ ನಮ್ಮ ಹಳೆಯ ಸ್ನೇಹಿತರುಗಳ ಜೊತೆಲಿ ಇಟ್ಕೊಂಡು ಮುಂದೆ ಮುಂದೆ ಸಾಗೋದಕ್ಕೆ ಅವಕಾಶಗಳನ್ನು ತಗೊಂಡು ಹೋದರೆ ಇವತ್ತು ಎಲ್ಲ ಸಿನಿಮಾಗಳು ಕೂಡ, ಎಲ್ಲ ಹೀರೋಗಳು ಕೂಡ ಭಾಳ ಎತ್ತರಕ್ಕೆ ಬೆಳೀತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಂಡು, ಪ್ರತಿಯೊಬ್ಬರು ಹೀರೋ ಕೂಡ ಪುನೀತ್ ರಾಜ್ಕುಮಾರ್ ಅಂತವರು ಆಗಬೇಕು. ಯಾಕಂದರೆ ಪುನೀತ್ ರಾಜ್ಕುಮಾರು ಒಂದು ಕತೆ ಕೊಟ್ಟರೆ ಆ ಕತೆಗೆ ತಕ್ಕಾಗಿ ಅವ್ರು ಪ್ರಿಪೇರ್ ಆಗ್ತಾಯಿದ್ರು. ಕತೆ ಓದ್ಬಿಟ್ಟು ಆ ಕತೆಗೆ ಯಾವ ರೀತಿಲಿ ನಾವು ಪ್ರಿಪೇರ್ ಆಗಬೇಕು, ಯಾವ ರೀತಿಲಿ ಬಾಡಿ ಡೆವಲಪ್ ಮಾಡಬೇಕು, ಯಾವ ರೀತಿಲಿ ನಾವು ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವರು ಕತೆನ ಓದ್ಬಿಟ್ಟು ಆಮೇಲೆ ಸಿನಿಮಾ ಮಾಡ್ತಾಯಿದ್ರು. ಈಗ ಕೆಲವರು ಕತೆ ಕೇಳೋದೇ ಇಲ್ಲ, ಅಡ್ವಾನ್ಸ್ ಕೊಟ್ಟರು ಸಾಕು ಸಿನಿಮಾ ಮಾಡ್ತೀನಿ ಅಂತಾರೆ. ಆದ್ರಿಂದನೇ ಸಿನಿಮಾಗಳು ಫೈಲೂರ್ ಆಗ್ತಾ ಇರೋದು. ಅದಕ್ಕೋಸ್ಕರ ಮುಂದಕ್ಕೆ ಆ ಥರ ಆಗೋದು ಬೇಡ. ಪ್ರತಿಯೊಬ್ಬರು ಪುನೀತ್ ರಾಜ್ಕುಮಾರ್ ಥರ ಬೆಳೀಲಿ. ಪ್ರತಿಯೊಬ್ಬರು ಅವರ ಹೃದಯದಲ್ಲಿ ಯಾವ ರೀತಿ ಜನಗಳನ್ನ ತಪ್ಕೊಂಡು ಹೋಗ್ತಾ ಇದ್ದಾರೆ ಆ ರೀತಿಯಲ್ಲಿ ಎಲ್ಲರೂ ಕೂಡ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಹುಚ್ಚಪ್ಪಣ್ಣವರು ಸಾಕಷ್ಟು ವಿಷಯಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಮೀಡಿಯಾವರು ಕೂಡ ಬಂಧುಗಳು ಇವತ್ತು ಎಲ್ಲ ನಿಮ್ಮ ಕೈಲೇ ಇರೋದು. ನಮ್ಮನ್ನು ಬೆಳೆಸೋದು ನೀವೇ, ಕೆಳಗಡೆ ಹಾಕೋದು ನೀವೇ. ಯಾಕಂದರೆ ಎಲ್ಲ ನಿಮ್ಮ ಕೈಲೇ ಇರುತ್ತೆ. ಹಾಗಾಗಿ ನೀವು ಕೂಡ ಈ ಥರ ಒಂದು ಹೊನ್ನಪ್ಪ ಅಂಥವ್ರನ್ನ ನಾನು ಮುನಿಯಾ ಪ್ರೊಡ್ಯೂಸರ್ ಆಗಿ ಹೇಳ್ತಾ ಇದ್ದೀನಿ. ನನ್ನ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೊನ್ನಪ್ಪ ಕೆಲಸ ಮಾಡ್ತಾಯಿದ್ರು, ವಿದ್ಯಾರ್ಥಿ ಮಾಡಿದ್ವಿ. ಈ ಥರ ನಮ್ಮ ಕೈಲಾದಷ್ಟು ಸಿನಿಮಾಗಳಿಗೆ ಎಲ್ಲರೂ ಕೂಡ ಇವತ್ತು ನಾವು ಸಿನಿಮಾ ಮಾಡಲಿಲ್ಲ ಅಂದರೂ ಕೂಡ ಇವತ್ತು ನಮ್ಮ ಸಿನಿಮಾದಲ್ಲಿ ಮಾಡಿದಂಥ ಎಲ್ಲ ಆರ್ಟಿಸ್ಟ್ ಕೂಡ ಇವತ್ತು ಕೂಡ ನಮ್ಮ ಜೊತೆಲಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ. ಮೊದಲನೇದಾಗಿ ನಮ್ಮ ಮಿಸ್ಟರ್ ಆ್ಯಂಡ್ ಮಿಸಸ್ ಹೊನ್ನರಾಜ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಸಾರ್ ಹೇಳ್ದಾಗೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಕತೆನೇ ಒಂದು ಹೀರೋ ಆಗಬೇಕು. ಸೊ ಇವತ್ತು ಅವ್ರ ಕತೆ ನಾನು ಆ್ಯಕ್ಚುಲಿ ಅವ್ರದ್ದು ಸಿನಿಮಾ ಆಲ್ರೆಡಿ ನೋಡಿದ್ದೀನಿ ನಾನು. ತುಂಬ ಅದ್ಭುತವಾಗಿ ಬಂದಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಅವ್ರಿಗೆ ಮತ್ತು ಅವ್ರ ಪರಿಶ್ರಮಕ್ಕೆ ದೇವರ ಬೆಂಬಲ, ದೇವರ ಆಶೀಸ್ ಇರಲಿ ಅಂತ ಓಂ ಗುರುಭ್ಯೋ ನಮಃ. ಜೈ ಭುವನೇಶ್ವರಿ. ಥ್ಯಾಂಕ್ ಯು. ಎಲ್ಲರೂ ತುಂಬ ನನಗೆ ಪ್ರೋತ್ಸಾಹ ಮಾಡಿ ಇಲ್ಲಿವರೆಗೂ ಬಂದಕ್ಕೆ ತುಂಬ ಧನ್ಯವಾದಗಳು. ಇನ್ನೊಂದು ವಿಷಯ ಹೇಳಬೇಕು, ಬಂಧು ಮಿತ್ರರಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರು ಅಣ್ಣವರು. ಥ್ಯಾಂಕ್ ಯು. ಅದರಲ್ಲಿ ಸ್ವಲ್ಪ ಜನ ಇಲ್ಲಿ ಬಂದಿದ್ದಾರೆ ನನಗೆ ಪ್ರೋತ್ಸಾಹ ನೀಡೋಕ್ಕೆ. ನಾನು ಗಾಯತ್ರಿ ದೇವಿ ಪಾರ್ಕಲ್ಲಿ ದಿನ ಬೆಳಗ್ಗೆ ಸೇರ್ತೀವಿ. ಅಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಈ ಮೂಲಕ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅದರಲ್ಲಿ ನಮ್ಮ ನಿಜವಾಗ್ಲೂ ಹೇಳ್ತೀನಿ, ಸೆನ್ಸರ್ ಆಗಬೇಕಾಗಿತ್ತು, ಅಮೌಂಟು ಭಾಳ ಇದಾಗಿತ್ತು. ಏನು ಮಾಡ್ಕೊಂಡಿದ್ದೀಯಪ್ಪ ಅಂದರು. ಅಣ್ಣ ಹಿಂಗೆಲ್ಲ ಬಂಧು ಮಿತ್ರರು ಸೇರಿ ಮಾಡ್ಕೊಂಡಿದ್ದೀನಿ ಅಂದೆ. ಸೊ ಹಂಗಾಗಿ ನಮ್ಮ ಜಯಕುಮಾರ್ ಅಣ್ಣವರು ನನಗೆ ಸಾಥ್ ಕೊಟ್ಟರು. ನಿಜವಾಗ್ಲೂ ನಾನು ಇದೀನಪ್ಪ ನಿನ್ನ ಜೊತೆ ಅಂತ. ಸೊ ಖಂಡಿತವಾಗ್ಲೂ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಸೊ ಈಗ ಇದೇ ಥರ ತುಂಬ ಜನ ನನಗೆ ನನ್ನ ಸಿನಿಮಾ ಕೇಳಿನೇ ನನಗೆ ಹೆಲ್ಪ್ ಆಗಿ, ನಾನು ನಿಮ್ಮ ಜೊತೆ ಒಬ್ಬ ಇರ್ತೀನಪ್ಪ ಅಂತೇಳಿ ನನಗೆ ಹೆಲ್ಪ್ ಮಾಡಿದ್ದಾರೆ. ದಯವಿಟ್ಟು ಈಗ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷರು ನಮ್ಮ ಅಣ್ಣವ್ರು ಬಂದಿದ್ದಾರೆ. ನಿಜವಾಗ್ಲೂ ಅವ್ರಿಗೂ ಕೂಡ ನಾನು ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಖಂಡಿತ ನಮ್ಮ ವಿಶ್ವ ಕನ್ನಡ ಸಂಘದ ಅಧ್ಯಕ್ಷರು ನಮ್ಮ ಚೈತನ್ಯ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮ್ಮ ಪ್ರೀತಿಯ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ಮೊದಲಿಗೆ ನಮ್ಮ ಜಯಕುಮಾರ್ ಅಣ್ಣವರು ಸ್ಟೇಜ್ ಮೇಲೆ ಬರಬೇಕು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಂಥ ತಮ್ಮೆಲ್ಲರಿಗೂ ನಮ್ಮ ಶಿರಷ್ಟಾಂಗ ನಮಸ್ಕಾರವನ್ನು ಅರ್ಪಿಸುತ್ತಾ,
ಈ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ. ನಿಮಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಈ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಜಾವಳಿ ಚಿತ್ರ ಭಾಳ ಇಷ್ಟಪಟ್ಟು ಕಷ್ಟಪಟ್ಟು ಎಲ್ಲರ ಒಂದು ಸಪೋರ್ಟ್ ತೊಗೊಂಡು ಮಾಡಿದ್ದೀನಿ ಅಂತ. ಸೊ ಎಲ್ರಿಗೂ ನಾನು ಅದನ್ನು ಈಗ ಹೇಳೋಕ್ಕೆ ಇಷ್ಟಪಡಲ್ಲ. ಮುಖ್ಯವಾಗಿ ನನ್ನ ಆಸೆ ಆಕಾಂಕ್ಷೆಗಳು ಸಿನಿಮಾ ರಂಗಕ್ಕೆ ಏನು ಬರಬೇಕು ಅಂದ್ಕೊಂಡಿದ್ದೆ ಅದನ್ನು ಇವತ್ತು ನಾನು ಹೇಳೋ ಸಂದರ್ಭ ಬಂದಿದೆ. ಇಲ್ಲಿ ನಮ್ಮ ಮುಂದ್ಗಡೆ ಕೂತಿದ್ದಾರಲ್ಲ, ಅವರೇ ನಿಜವಾದ ಹುಲಕೋಟಿ ಹುಲಿ ಸಾಹೇಬರು. ಸೊ ನಾನು ಅವ್ರ ಮನೆ ಮುಂದೆ ಆಟ ಆಡ್ಕೊಂಡು ಬೆಳೆದಂಥ ಹುಡುಗ. ಸೊ ನಾನು ಬೆಂಗಳೂರಿಗೆ ಬಂದು ಸಿನಿಮಾ ಸೇರ್ಕೋಬೇಕು ಅಂದಾಗ ನಾನು ಅವ್ರ ಹತ್ರ ಹೋಗಿ ಹೇಳ್ಕೊಂಡೆ. ಆಗ ಒಬ್ಬರು ಅವ್ರ ಸ್ನೇಹಿತರನ್ನ ಕರೆಸಿ, ನಮ್ಮ ಹುಡುಗ ಸಿನಿಮಾ ಮಾಡ್ಬೇಕು ಅಂದ್ಕೊಂಡಿದ್ದಾನೆ, ಇವನೊಂದು ಅವಕಾಶ ಕೊಡಿ ಅಂತ ಹೇಳಿದರು 2001ನೇ ಇಸ್ವಿಯಲ್ಲಿ. ಅವತ್ತಿಂದ ನನ್ನ ಸಿನಿಮಾ ರಂಗ ಶುರುವಾಯಿತು. ಸೊ ಹಾಗಾಗಿ ನಾನು ಒಂದು ಸಿನಿಮಾ ಅಸಿಸ್ಟೆಂಟಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿಂದ ಅಸೋಸಿಯೇಟು ಎಲ್ಲ ಶುರು ಮಾಡಿ ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ದೀನಿ. ನನ್ನ ಮೊದಲನೇ ಚಿತ್ರ ಹುಲಿಕೋಟಿ ಹುಲಿ ಅಂತಲೇ ಮಾಡಬೇಕು ಅಂತಂದು ಸ್ಕ್ರಿಪ್ಟ್ ಮಾಡಿ ಸಾಹೇಬ್ರ ಹತ್ರ ಹೋಗಿ ಹೇಳಿದೆ. ಎಲ್ಲ ನೋಡಿ ಅವರು ಊರಲ್ಲಿರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಸೇರಿಸಿ ಕತೆ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ರು. ಸೊ ವಿಷ್ಣುವರ್ಧನ್ ಸರ್ನ ಅವಾಗಲೇ ಹಾಕ್ಕೊಂಡು ಮಾಡಬೇಕು ಅಂತ ನನ್ನ ಆಸೆ ಭಾಳ ಇತ್ತು 2005ರಲ್ಲೇ. ಸೊ ಅದು ಯಾಕೋ ಕೈಗೂಡಲಿಲ್ಲ. ಯಾಕಂದ್ರೆ ದೊಡ್ಡ ಪ್ರಾಜೆಕ್ಟು, ಈ ಚಿಕ್ಕ ಹುಡುಗ ಹೆಂಗೆ ಏನು ಅಂತ ಒಂದು ನಿಂತ್ಕೊಂಡು ತಿರ್ಗಿ ನಾನು ಮತ್ತೆ ಅಸಿಸ್ಟೆಂಟ್ ಅಸೋಸಿಯೇಟ್ ಕೆಲಸ ಮಾಡಿಕೊಂಡು ಈಗ ಕೈಗೂಡಿದೆ. ಅದಕ್ಕೆ ಸಾಹೇಬ್ರ ಕಡೆಯಿಂದ ನನ್ನ ಮೊದಲನ ಒಂದು ತುಣುಕು ಆ ಸಾಹೇಬ್ರ ಕೈಲೇ ಬಿಡುಗಡೆ ಮಾಡಿಸ್ಬೇಕು ಅಂತಂದು ನಾನು ಕಾಯ್ತಾ ಇದ್ದೆ. ಇವತ್ತು ಆ ಯೋಗ ಕೂಡ ಬಂದಿದೆ. ನನ್ನ ಬರ್ತ್ಡೇನ ಅದೃಷ್ಟನ ಏನೋ ಗೊತ್ತಿಲ್ಲ, ಸಾಹೇಬ್ರು ಒಂದು ವರ ಇವತ್ತು ಸಿಕ್ಕಿದೆ ನಮಗೆ. ನಾನು ನಿಜವಾಗ್ಲೂ ಅವ್ರಿಗೆ ಚಿರೋಣಿ ಆಗ್ತಾಯಿದ್ದೀನಿ. ಸೊ ಮತ್ತು ನಿಜವಾಗ್ಲೂ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮೂರಲ್ಲಿ ಸಾಹೇಬ್ರ ದರ್ಶನ ಆಗ್ಬೇಕಂದ್ರೆ ಒಂದು ದೊಡ್ಡ ಯೋಗ ಅಂತಲೇ ತಿಳ್ಕೊಬೋದು. ಅಂಥದ್ರಲ್ಲಿ ಇವತ್ತು ನಾನು ಅವ್ರನ್ನ ಸ್ಟೇಜಿಗೆ ಕರೆಸಿದ್ದೀನಿ ಅಂದರೆ ನನಗೆ ನಿಜವಾಗ್ಲೂ ಒಂದು ಖುಷಿನೇ. ಯಾಕಂತ ಹೇಳಿದ್ರೆ ಹುಲಿ ಅಂದರೆ ನಿಮಗೆ ಗೊತ್ತು. ಯಾಕಂತ ಹೇಳಿದ್ರೆ ಅದು ನೋಡೋಕ್ಕೂ ಚಂದ, ಕೆಲಸ ಮಾಡೋಕ್ಕೂ ಚಂದ ಅಂತಂದು ಸಾಹೇಬರು ಎಲ್ಲ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿರೋದನ್ನ ನಾನು ಇಡೀ ಗದಗ ಇದರಲ್ಲಿ ಕಣ್ಣಾರ ನೋಡಿ ಬೆಳೆದಂಥ ಹುಡುಗ. ಸೊ ಹಂಗಾಗಿ ನನಗೆ ಭಾಗ್ಯ ಸಿಕ್ಕಿದೆ. ಅವ್ರು ನನ್ನ ಟೀಸರ್ನ ಲಾಂಚ್ ಮಾಡಿದ್ದಾರೆ. ನಾನು ಜನ್ಮ ಪೂರ್ತಿ ಅವ್ರಿಗೆ ಚಿರೋಣಿ ಆಗಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸಾಹೇಬರಿಗೆ ಕೊಡ್ತೀನಿ. ಸಾಹೇಬ್ರು ಒಂದೇನು